ಈ ಕಾಡೇನಹಳ್ಳಿ ಅಂದ್ರೇನೆ ಒಂಥರ ಇತಿಹಾಸ ಇರುವಂತ ಊರಿಲ್ಲಿ. ಇದೊಂದು ಹಳ್ಳಿ ಅಲ್ಲ, ಒಂದು ಬೇರೆನೆ ಒಂದು ಶಕ್ತಿ ಇದೆ ಊರಿಗೆ.
ಶ್ರೀ ಸಪ್ತಮಾತೃಕ ಚೌಡೇಶ್ವರಿ ಮುಳಬಾಲ್ ತಾಲೂಕು ಬೈರ್ಕೂರು ಪಂಚಾಯಿತಿ ಕಾಡೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀಮತಿ ಶ್ರೀ ಸಪ್ತಮಾತೃಕ ಚೌಡೇಶ್ವರು ಸುಮಾರು ವರ್ಷಗಳಿಂದ ಅಂದರೆ ತಾತ ಮುತ್ತಾತ ಕಾಲದಿಂದಲೂ ಕೂಡ ಯಾವಾಗಲೂ ಕೂಡ ಸಪ್ತಮಾತೃಕೆಯರು ಚೌಡೇಶ್ವರಿ ನಾಡದೇವತೆ ಚಾಮುಂಡೇಶ್ವರಿ ಆಗಲಿ ಎಲ್ಲರೂ ಕೂಡ ಕೆರೆ ಅಂಗಳದಲ್ಲೇ ನಿರ್ಮಿಸಿರ್ತಾರೆ. ಯಾಕೆಂದರೆ ಈ ದುರ್ಗಾದೇವಿಯವರು ಯಾವತ್ತೂ ಆದಿಶಕ್ತಿಗಳಿರ್ತಾರಲ್ಲ ಅವ್ರನ್ನ ಯಾವಾಗಲೂ ಕೂಡ ಕೆರೆ ಅಂಗಳ ಅಥವಾ ಕೆರೆ ಮುಂಭಾಗದಲ್ಲೇ ಸ್ಥಾಪನೆ ಮಾಡ್ತಾರೆ. ಇದು ಮೊದಲಿನಿಂದ ಅನಾದಿ ಕಾಲದಿಂದ ಬಂದಿರತಕ್ಕಂಥ ವಿಚಾರ. ಜೊತೆಗೆ ಈ ಊರಿನಲ್ಲಿ ಅಂದರೆ ಕಾಡೇನಹಳ್ಳಿ ಗ್ರಾಮದಲ್ಲಿ ಕಾಡೇನಹಳ್ಳಿ ಗ್ರಾಮಸ್ಥರು ಮತ್ತು ಇಂದಿರಾ ಕಾಲೋನಿ ಬೈಪ್ನಹಳ್ಳಿ ಗ್ರಾಮಸ್ಥರು ಎಲ್ಲರಿಗೂ ಸೇರಿರ್ತಕ್ಕಂಥ ದೇವಸ್ಥಾನ ಮತ್ತು ಸುತ್ತಮುತ್ತಲೂ ಕೂಡ ಅನೇಕರು ಈ ದೇವಸ್ಥಾನಕ್ಕೆ ಭಕ್ತಾದಿಗಳಿದ್ದಾರೆ. ಮತ್ತು ಕುಲದೇವತೆಯು ಕೂಡ ಆಚರಣೆ ಮಾಡ್ತಾರೆ ಯಾವಾಗಲೂ. ಇದು 2094ರಲ್ಲಿ ಮಾನ್ಯ ನಮ್ಮೂರಿನವರೇ ಆಗಿರ್ತಕ್ಕಂಥ ಇವತ್ತು ಬಂದಿಲ್ಲ, ಬರದೇ ಇದ್ರೂ ಕೂಡ BR ಕೃಷ್ಣನ್ ಅಂತ ಇದೇ ಊರಿನವರು ಸ್ಥಳೀಕರು ಅವ್ರ ನೇತೃತ್ವದಲ್ಲಿ ಇದು ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಎರಡು ಒಂದು ಸೋಮೇಶ್ವರ ದೇವಸ್ಥಾನ, ಒಂದು ಸಪ್ತಮಾತೃಕ ಚೌಡೇಶ್ವರಿ ಮತ್ತು ಚೌಲ್ಟ್ರಿ 2000 ಕಲ್ಯಾಣ ಮಂಟಪ 2004ರಲ್ಲಿ ಸ್ಥಾಪನೆ ಆಯಿತು. ಮಾನ್ಯ ಆದಿಚುಂಚನಗಿರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸ್ಥಾಪನೆ ಆಯಿತು. ಜೊತೆಗೆ ಈ ದೇವಸ್ಥಾನದ ಚರಿತ್ರೆ ಭಾಳ ಇತಿಹಾಸ ಇದೆ. ಯಾವುದೇ ಇದು ಅರಿಕೆ ಮಾಡಿಕೊಂಡ್ರೆ ಇದು ಕಾರ್ಯಗತ ಆಗುತ್ತೆ ಇಲ್ಲಿ. ಜೊತೆಗೆ ನಮ್ಮೂರಿನಲ್ಲಿ ಎಲ್ಲರೂ ಕೂಡ ಯಾರು ಕೂಡ ದೇವರ ಬಗ್ಗೆ ಭಾಳ ಅಪಾರವಾದಂಥ ಗೌರವ ಇಟ್ಕೊಂಡು ಪೂಜೆ ಭಕ್ತಿ ಭಾವನೆಗಳಿಂದ ಆಚರಣೆ ಮಾಡ್ತಾರೆ.
ಜೊತೆಯಲ್ಲಿ ಈ ನಮ್ಮ ಊರಿನ ಎಲ್ಲ ಮುಖ್ಯಸ್ಥರು, ಅಶೋಕ್ ಆಗ್ಬೋದು, ನಮ್ಮ ಮಂಜು ಆಗ್ಬೋದು, ಸೀನಾ ಆಗ್ಬೋದು, ಇನ್ನು ಅನೇಕ ವಿಜಯ್ ಕುಮಾರ್, ಕೃಷ್ಣಪ್ಪ, ಇತರರು ಕೂಡ ಇದ್ದಾರೆ. ಅನೇಕರು ಹಿರಿಯರು, ನಮ್ಮ ತಾತ ಮುನ್ಸಾಮಗೌಡರು ಆಗ್ಬೋದು, ಅಥವಾ ವೆಂಕಟೇಗೌಡ, ಸಂಗೇಗೌಡರಾಗ್ಬೋದು, ಮತ್ತು ಸುಬ್ಬೇಗೌಡ, ಬಿ ಆರ್ ಕೃಷ್ಣನ್ ಅವ್ರ ತಂದೆ ರಾಮಯ್ಯನವ್ರು ಆಗ್ಬೋದು, ಎಲ್ಲರೂ ಕೂಡ ಇಂದ ಕೃಷ್ಣಪ್ಪ ಅಂತಿದ್ರು ಬೆಂಗಳೂರವರು. ಆಮೇಲೆ ಯಲಪಲ್ಲಿ ಮುನಿಯಪ್ಪ ವೆಂಕಟರಾಮಯ್ಯ ಅಂತಿದ್ರು, ಗೆರಿಗೆ ವೆಂಕಟರಾಮಯ್ಯ ಅಂತ ಒಬ್ಬರಿದ್ರು. ಅವರೆಲ್ಲರೂ ಕೂಡ ಸ್ಥಾಪನೆ ಮಾಡಿರೋದು. ಇದು ನಾನು ಜ್ಞಾಪಕ ಇದ್ದಂಗೆ ಚಿಕ್ಕ ವಯಸ್ಸಿನಲ್ಲೇ ಕೂಡ ಇಲ್ಲಿ ಒಂದು ಗರುಡ ವಾಹನ ಕೂಡ ಶಿವಾರಪಟ್ಟಣದಿಂದ ತಂದರು. ಆಗಿನ ಕಾಲದಲ್ಲಿ ಸುಮಾರು 50-60 ವರ್ಷದ ಹಿಂದೆ. ಇದೆಲ್ಲ ಕೂಡ ಎಲ್ಲರೂ ಕೂಡ ಭೇದ ಭಾವನೆ ಇಲ್ಲ ಇಲ್ಲಿ. ನಮ್ಮ ದೇವಸ್ಥಾನದಲ್ಲಿ ಎಲ್ಲರೂ ಬೇಕಾದರೂ ಯಾರು ಬೇಕಾದರೂ ಬರ್ಬೋದು. ಭಕ್ತಾದಿಗಳು ಸ್ಥಾಪನೆ ಮಾಡಿ ಪೂಜೆ ಪುನಸ್ಕಾರ ಮಾಡ್ಕೊಳ್ಬೇಕು ಅಂತೇಳಿ ಹೋಗ್ತಾ ಇದ್ದಾರೆ. ಅದರಿಂದ ಅದು ಯಾವುದೇ ಇದಿಲ್ಲ, ತಾರತಮ್ಯ ಇಲ್ಲ. ಎಲ್ಲ ವರ್ಗದ ಜನ ಕೂಡ ಬರ್ಬೋದು, ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಅದರಲ್ಲಿ ವಿಶೇಷವಾಗಿ ಈ ಸಲ ನಮ್ಮ ದೇವತೆಯಲ್ಲಿ ಚೌಡೇಶ್ವರಿ ದೇವತೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ತಮ್ಗೆಲ್ಲರಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ನಮಸ್ಕರಿಸ್ತಾ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ. ಏನಿವತ್ತು 1/5/2026 ನಮ್ಮ ಮುಳಬಾಗಿಲು ತಾಲೂಕು ಬೈರ್ಕೂರು ಹೋಬಳಿ ಕಾಡೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಪ್ತಮಾತೃಕಾ ಚೌಡೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ಇದು 3ನೇ ಬಾರಿ, ಸತತವಾಗಿ 3ನೇ ಬಾರಿ ಇದು ವಿಜೃಂಭಣೆಯನ್ನು ನೆರವೇರಿತು. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ನಮ್ಮ ಕಾಡೇನಹಳ್ಳಿ, ಎಂಬೈಪನಹಳ್ಳಿ, ಇಂದಿರಾನಗರ ಗ್ರಾಮಸ್ಥರಿಗೆ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಇಲ್ಲಿ ಯಾವುದೇ ಜಾತಿ ಭೇದ ಇಲ್ದಿರ ದೇವಸ್ಥಾನ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ತಾಯಿ ಚೌಡೇಶ್ವರಿ ದೇವಿಯವರು ಏನಿದ್ದಾರೆ ಇಲ್ಲಿ ಕಾಡೇನಹಳ್ಳಿಯಲ್ಲಿ ಬಹಳ ಶಕ್ತಿಶಾಲಿಯಾಗಿರ್ತಾರೆ ಇಲ್ಲಿ. ಯಾಕಂದರೆ ನಂಬಿದವರಿಗೆ ನಂಬಿಕೆ ಅಂತ ಶಕ್ತಿ ಕೊಡ್ತಾರೆ. ಇವತ್ತು ಏನೇ ಆಗಲಿ ಇಲ್ಲಿ ನಮ್ಮ ಕಾಡೇನಹಳ್ಳಿ ಗ್ರಾಮದಲ್ಲಿ ಬಂದು ನಮ್ಮ ಚೌಡೇಶ್ವರಿ ತಾಯಿಗೆ ಅಭಿಷೇಕ ಮಾಡಿಕೊಂಡು ಹೋಮ ಮಾಡಿಸ್ಕೊಂಡು ಯಾವುದೇ ನಿಮಗೆ ಕೆಲಸಗಳು ನಿಂತೋಗಿದ್ರು ಕೂಡ, ಯಾವುದೇ ಒಂದು ಮದುವೆಗಳಾಗ್ಬೋದು, ಒಂದು ಒಳ್ಳೆ ಕಾರ್ಯಕ್ರಮಗಳಾಗ್ಬೋದು, ಯಾವುದೇ ಆಗಲಿ ನೀವು ಬಂದು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಬಹಳ ನಿದರ್ಶನಗಳಿದ್ದಾವೆ. ಯಾಕಂದರೆ ಇಲ್ಲಿ ನಡೆದಿರುವಂಥವು. ಯಾಕಂದರೆ ಬಹಳ ಶಕ್ತಿಶಾಲಿ ದೇವತೆ ಇಲ್ಲಿರೋದು. ಕೆಲವ್ರಿಗೆ ಗೊತ್ತಿಲ್ದಿರ ಕೆಲವರೆಲ್ಲ ಬರ್ತಾ ಇಲ್ಲ ಇಲ್ಲಿಗೆ. ಒಂದು ಸಾರಿ ಬಂದು ಹೋದರೆ ಅವರು ಮತ್ತೆ ಪುನಃ ಮತ್ತೆ ಬರಬೇಕು ಅಂತ ಕರೆಸ್ಕೊಳ್ಳುವಂಥ ತಾಯಿ ಇದು. ಯಾಕಂದರೆ ಅದೇ ರೀತಿಯಾಗಿ ಇಲ್ಲಿ ನವಗ್ರಹಗಳು, ನಮ್ಮ ಈಶ್ವರ ದೇವಸ್ಥಾನ, ಈ ಚೌಲ್ಟ್ರಿ ಎಲ್ಲ ಬಹಳ ಚೆನ್ನಾಗಿ ನಡೀತಾ. ಇಲ್ಲೊಂದು ಸಂಸ್ಥೆ ಇದೆ, ಇಲ್ಲೊಂದು ಕಟ್ಕೊಂಡಿದ್ದಾರೆ, ಒಂದು ಕಮಿಟಿ ಇದೆ ಇಲ್ಲಿ. ಆ ಕಮಿಟಿ ಮುಖಾಂತರ ಎಲ್ಲ ಕಾರ್ಯಗಳು ನಡ್ಕೊಂಡು ಹೋಗ್ತವೆ. ಇಲ್ಲಿ ಯಾವುದೇ ರಾಜಕೀಯ ಭೇದ ಭಾವ ಏನು ಇಲ್ದಿರ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡ್ಕೊಂಡು ಹೋಗುತ್ತೆ. ಇಲ್ಲೂ ಸಹ ಅಷ್ಟೇ, ಪ್ರತಿ ವರ್ಷನೂ ಬಹಳ ವಿಜೃಂಭಣೆ ನಡೀತಾ ಇದೆ. ಈ ವರ್ಷನೂ ಅಷ್ಟೇ 3ನೇ ವರ್ಷ ಆಗಿರೋದ್ರಿಂದ ಇನ್ನೂ ವಿಜೃಂಭಣೆಯಾಗಿ ನಾಳೆ ವರ್ಷ ಮಾಡೋಣ ಅಂತ ತೀರ್ಮಾನ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲರೂ ಅಷ್ಟೇ ಒಗ್ಗಟ್ಟಾಗಿ ನಮ್ಮೂರಿನ ಎಲ್ಲ ಹಿರಿಯರಾಗ್ಲಿ ಕಿರಿಯರಾಗ್ಲಿ ಎಲ್ಲನೂ ಸಾಥ್ ನೀಡ್ತಾರೆ. ಇಲ್ಲಿ ಏನೇ ಕೆಲಸ ಮಾಡಬೇಕು ಅಂದಾಗ ಈ ಕಾಡೇನಹಳ್ಳಿ ಅಂದ್ರೇನೆ ಒಂಥರ ಇತಿಹಾಸ ಇರುವಂತ ಊರಿಲ್ಲಿ. ಯಾಕಂದ್ರೆ ಕಾಡೇನಹಳ್ಳಿಗೆ ಒಂಥರ ಹೆಸರಿದೆ. ಇದೊಂದು ಹಳ್ಳಿ ಅಲ್ಲ, ಒಂದು ಬೇರೆನೇ ಒಂದು ಶಕ್ತಿ ಇದೆ ಊರಿಗೆ. ಆ ತರ ನಡ್ಕೊಂಡ್ ಬಂದಿರೋದಕ್ಕೆ ಎಲ್ಲರೂ ಅಷ್ಟೇ ಒಗ್ಗಟ್ಟಾಗಿ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲೂ ಅಷ್ಟೇ ನಮ್ದು 6 ತಿಂಗಳು ಒಂದು ಪ್ರತಿ ವರ್ಷನೂ ದಸರಾ ಹಬ್ಬ ನಡೀತದೆ ಇಲ್ಲಿ. ದಸರಾ ಹಬ್ಬನೂ ಅಷ್ಟೇ ಬಹಳ ವಿಜೃಂಭಣೆಯಿಂದ ನಮ್ಮ ಹಳ್ಳಿಯಲ್ಲಿ ಒಂದೊಂದು ಇಷ್ಟಿಷ್ಟು ಮನೆ ಅಂತ ಹೇಳ್ಬಿಟ್ಟು ಪೂಜೆಗಳು ಪ್ರತಿದಿನ ಪೂಜೆ ನಡೀತದೆ. ಆ ಪೂಜೆಗಳು ಅಷ್ಟೇ ಬಹಳ ವಿಜೃಂಭಣೆ ನಡೀತದೆ. ನಂಬಿ ಬಂದವರಿಗೆ ಆರಾಧ್ಯ ದೇವತೆಯವರು, ನಂಬಿ ಬನ್ನಿ. ಯಾಕಂದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಅನುಕೂಲಗಳಾಗ್ತವೆ. ಇಲ್ಲಿ ಬಂದು ಹೋದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತಾಪಿ ವರ್ಗದವ್ರಿಗೆ ಒಳ್ಳೆ ಮಳೆ ಬೆಳೆ ಆಗಿ ಸಂತೋಷವಾಗಿ ನಡೀಲಿ ಅಂತ ಹೇಳ್ತಾ, ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತ ಎಲ್ಲ ಸಾರ್ವಜನಿಕರಿಗೂ ಭಕ್ತಾದಿಗಳಿಗೂ ವಂದಿಸುತ್ತಾ, ಮತ್ತೆ ಇದೇ ದಿನ ಸಾಯಂಕಾಲ ನಮ್ಮ ಕಾಡೇನಹಳ್ಳಿ ಗ್ರಾಮದಲ್ಲೇ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿದ್ದೀವಿ. ಅದನ್ನು ಸಹ ನಮ್ಮ ಸ್ನೇಹಿತರಾದ ಗೊಲ್ಲಳ್ಳಿ ಪ್ರಭಾಕರ್ ಅವರು, ಸಮಾಜ ಸೇವಕರಾದಂಥ ಗೊಲ್ಲಳ್ಳಿ ಪ್ರಭಾಕರ್ ಅವರು ಆಯೋಜನೆ ಮಾಡಿದ್ದಾರೆ. ಎಲ್ಲರೂ ಸಹ ಸಾಯಂಕಾಲಕ್ಕೂ ಅಷ್ಟೇ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಾರೆ. ಈ ದಿನ ಶ್ರೀ ಸಪ್ತಮಾತೃಕಾ ಚೌಡೇಶ್ವರಿ ದೇವಿಯ ಬ್ರಹ್ಮರಥೋತ್ಸವವನ್ನು 3ನೇ ವರ್ಷ ನಡೆಸ್ತಾ ಇದ್ದೀವಿ. ಅತಿ ವಿಜೃಂಭಣೆಯಾಗಿ ಎಲ್ಲ ಭಕ್ತಾದಿಗಳು ಆಗಮಿಸಿ ವಿಜೃಂಭಣೆಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಪತ್ರಕರ್ತ ಮಿತ್ರರು, ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಗೂ ಬೆಸ್ಕಾಂ ಸಿಬ್ಬಂದಿ ಹಾಗೂ ತಾವುಗಳು ಆಗಮಿಸಿದ್ದೀರಾ. ನಮಗೆಲ್ಲರೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.